ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸ್ಥಾಯಿ ಸಮಿತಿ ಸಭೆಯಲ್ಲಿ ಪೌರಾಯುಕ್ತರ ತೀವ್ರ ತರಾಟೆ. ಚಿಂತಾಮಣಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಕ್ಷಯ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಗರಸಭೆಯ ಸಭಾಂಗಣದಲ್ಲಿ ಕರೆದಿದ್ದ ಸಭೆಗೆ ನಗರಸಭೆಯ ಪೌರಾಯುಕ್ತ ಚೇತನ್ ಕೊಳ್ವಿ ಯಾವುದೇ ದಾಖಲಾತಿಗಳು ಇಲ್ಲದೆ ಹಾಜರಾಗಿದ್ದ ಅವರನ್ನು ಎಲ್ಲರೂ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಸಭೆ ಪ್ರಾರಂಭವಾಗುತ್ತಿದ್ದಂತೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಕ್ಷಯ್ ಕುಮಾರ್, ನಗರಸಭೆ ಅಧ್ಯಕ್ಷ ರೇಖಾ ಉಮೇಶ್ ಸೇರಿದಂತೆ ಸ್ಥಾಯಿ ಸಮಿತಿಯ ಸದಸ್ಯರು ಇಂದಿನ ನಡಾವಳಿಗಳ ತೆಗೆದುಕೊಂಡು ತೀರ್ಮಾನಗಳ ಬಗ್ಗೆ ಪ್ರಶ್ನಿಸಿದ್ದಲ್ಲದೆ ಕಳೆದ 45 ದಿನಗಳಿಂದ ಕಂದಾಯ ಶಾಖೆಯಲ್ಲಿನ ಕಾರ್ಯಚಟುವಟಿಕೆಗಳ ಬಗ್ಗೆ ದಾಖಲಾತಿಯನ್ನು ಒದಗಿಸುವಂತೆ ಕೋರಿದಾಗ ಸಭೆಗೆ ಯಾವುದೇ ದಾಖಲೆ ಮತ್ತು ಮಾಹಿತಿ ಇಲ್ಲದೆ ಬಂದ ಪೌರಾಯುಕ್ತರು ಸಭೆಗೆ ಉತ್ತರಿಸಲಿಕ್ಕಾಗದೆ ತಡೆಬಡಿಸಿದಾಗ ಅವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ನಗರಸಭೆ ವ್ಯಾಪ್ತಿಯಲ್ಲಿ ಕಂದಾಯವನ್ನು ಏರಿಕೆ ಮಾಡಿದ್ದು ಈ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸದೇ ಇರುವ ಬಗ್ಗೆ ನಗರಸಭೆಯ IDSMT ಅಂಗಡಿ ಮಳಿಗೆಗಳ ಮಾಲೀಕರಿಂದ ಬಂದಿರುವ ದೂರು ಬಂದಿದ್ದು, ಅದರ ಬಗ್ಗೆ ಕೇಳಿದ ಪ್ರಶ್ನೆಗೂ ಪೌರಾಯುಕ್ತರು ಸರಿಯಾದ ಉತ್ತರವನ್ನು ನೀಡದೇ ಇರುವ ಬಗ್ಗೆಯೂ ಸಹ ತರಾಟೆಗೆ ತೆಗೆದುಕೊಂಡಾಗ ಪೌರಾಯುಕ್ತರು ಮುಂದಿನ ಸಭೆಯಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ಬರುವುದಾಗಿ ಹೇಳಿದರು. ಇನ್ನು ನಗರದ NNT ರಸ್ತೆಯ ಊರು ಮುಂದೆ ನಿರ್ಮಾಣವಾಗುತ್ತಿರುವ ಕೆಳ ಅಂತಸ್ತಿನ ಟ್ಯಾಂಕ್ ನಿರ್ಮಾಣಕ್ಕೆ ಆಕ್ಷೇಪದ ದೂರುಗಳು ಬಂದಿದ್ದರೂ ಅದನ್ನು ಗಣನೆಗೆ ತೆಗೆದುಕೊಳ್ಳದ ಆ ಕಾಮಗಾರಿಗೆ ಅಧಿಕಾರಿಗಳು ತೋರಿಸಿದ ಮುತುವರ್ಜಿ, ಟ್ಯಾಂಕ್ ಬಂಡ್ ರಸ್ತೆ ಸೇರಿದಂತೆ ವಿವಿಧೆಡೆ ಕಾಮಗಾರಿಗಳ ಟೆಂಡರ್ ಕರೆದು ಕಾಮಗಾರಿಗೆ ಅನುಮೋದನೆ ಸಿಕ್ಕಿದರೂ ಆ ಕಾಮಗಾರಿಗಳ ಬಗ್ಗೆ ತೆಗೆದುಕೊಳ್ಳದ ಮುತುವರ್ಜಿಯ ಬಗ್ಗೆ ಅಧಿಕಾರಿಗಳ ವಿರುದ್ಧ ಸಭೆಯಲ್ಲಿ ಕಿಡಿಕಾರಿದ ಘಟನೆ ಸಹ ನಡೆಯಿತು. ಮಾಹಿತಿ ಶಿಕ್ಷಣ ಸಂವಹನ ಅಡಿಯಲ್ಲಿ 10 ಲಕ್ಷ ರುಗಳು 2020ರಲ್ಲಿ ಹಣ ಮಂಜೂರಾಗಿದ್ದು, ಅದಕ್ಕೆ ಇದುವರೆಗೂ ಕಾರ್ಯತಂತ್ರ ರೂಪಿಸದೇ ಇರುವ ಬಗ್ಗೆ ತರಾಟೆಗೆ ತೆಗೆದುಕೊಂಡ ಸದಸ್ಯರು ಈ ಬಗ್ಗೆ ಶೀಘ್ರವೇ ಯೋಜನೆ ತಯಾರಿಸಿ ಅನುಷ್ಠಾನ ಮಾಡುವುದಾಗಿ ಪೌರಾಯುಕ್ತರು ಭರವಸೆ ನೀಡಿದರು. ಇನ್ನು ಸಭೆಯಲ್ಲಿ OHT ಮತ್ತು ಕೆರೆಗಳ ಶುದ್ಧೀಕರಣ ನಿರ್ವಹಣೆ ಕುರಿತು ಚರ್ಚೆ, ಕಾಮಗಾರಿಗಳ ಕಾರ್ಯಚಟುವಟಿಕೆಗಳು ಮತ್ತು ಅನುಮೋದನೆ, ಇತ್ತೀಚಿನ ನೀರು ಸರಬರಾಜು ವಿವರಣೆ ಮತ್ತು ವರದಿ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಸಭೆಯಲ್ಲಿ ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಸದಸ್ಯರಾದ ಸುಹಾಸಿನಿ, ಹರೀಶ್, CK ಶಬೀರ್, ಮುನಿರಾಜು, ರಾಣಿಯಮ್ಮ, ಶೋಭಾ ಶ್ರೀನಿವಾಸ್, ಕಲಾವತಿ ಆಂಜನಪ್ಪ ಸೇರಿದಂತೆ ನಗರಸಭೆಯ ವಿವಿಧ ವಿಭಾಗದ ಅಧಿಕಾರಿಗಳು ಭಾಗವಹಿಸಿದ್ದರು. 15 ಹಣಕಾಸಲ್ಲಿ 85 ವರ್ಕ್ಗಳಿದೆ. 85 ವರ್ಕ್ಗಳು ಕೂಡ ಚಾಲನೆ ಕೊಟ್ಟು ಕಾಮಗಾರಿ ಮುಗಿಸಿ ಕಾಮಗಾರಿಯಿಂದ ಮುಗಿಸುವಂಥದ್ದು ನಮ್ಮ ಜವಾಬ್ದಾರಿ. ಎಲ್ಲ ಕಾಮಗಾರಿ ಮಾಡ್ತೀವಿ. ಆಲ್ರೆಡಿ ನಾವು ಟೆಂಡರ್ ಕರೆದಿದ್ದೀವಿ, ಟೆಂಡರ್ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಪೂಜೆಗಳು ಮಾಡಿದ್ದೀವಿ. ಕೋವಿಡ್ ಆಗಿತ್ತು, ಕೋವಿಡ್ ಅದಕ್ಕೂ ಕೂಡ ನಾವು ನೋಟಿಸ್ ಕೊಟ್ಟಿದ್ದೀವಿ. ಅವ್ರಿಗೂ ಕೂಡ ಸರ್ ವಿತಿನ್ ಟೈಮ್ ಕೊಡ್ತೀವಿ. ಅಕಸ್ಮಾತ್ ಬೇಡ ಸರ್ ಇವಾಗ 3 ತಿಂಗಳು 4 ತಿಂಗಳು ಅಂತ ಇದೆ. ವಿತಿನ್ ಟೈಮ್ ಏನು ಸರ್ ಕಮಿಟ್ಮೆಂಟ್ ಕೊಡಿ. ಟೈಮ್ ಬಂದು ನೋಡಿ ವರ್ಕ್ ಯಾವಾಗ ಶುರು ಮಾಡ್ತೀರಾ ಅಂತ ಹೇಳಿ ನೀವು ಕಮಿಟ್ಮೆಂಟ್ ಕೊಡಿ. ಕೇಳಿ ಇಂತ ಟೈಮ್ ಶುರು ಮಾಡ್ತೀವಿ ಮಾಡಬಾರದು. ನೀವು ಕೆಲಸ ಮಾಡಬೇಕು, ನಿಮ್ಮ ಕೆಲಸ ನೀವು ಹೇಳ್ಬೇಕಾ? ಎಲ್ಲಿ ಏನು ಮಾಡ್ತಿದ್ರಾ? ಯಾವಾಗ ನಿರ್ಣಯ ರೆಡಿ ಮಾಡ್ತಿದ್ರೆ ಇವಾಗ ಅಧ್ಯಕ್ಷ ಈಗ ನೋಡಿ ಸಭೆಯಲ್ಲಿ ಹೇಳ್ತಾ ಇದ್ರಿ, ಇದು ಪುನರಾವರ್ತನೆ ಆಗ್ತಾ ಇದೆ. ಪ್ರತಿಯೊಂದು ಸಭೆಯಲ್ಲಿ ಕೇಳೋ ಇದು ಮುಂದೆ ಏನ್ ಕ್ರಮ ತಗೋತೀರ ಅಂತ ಹೇಳಿ ಏನ್ ಮಾಡ್ತೀರಿ ಹೇಳಿ ಸರ್. ಬರೀಬೇಕು ಬರ್ತಿರಲ್ಲಪ್ಪ, ಸೈನ್ ಹಾಕ್ಸ್ಬೇಕು. ಬರ್ತಿರಲ್ಲ ಸ್ಥಾಯಿ ಸಮಿತಿ ಸಭೆಯಲ್ಲಿ ಟ್ಯಾಕ್ಸೇಷನ್ ಫೈನಾನ್ಸ್ ಎಲ್ಲ ಡಿಕ್ಲೇರ್ ಆಗಬೇಕು. ಬಂದ್ಬಿಟ್ರೆ ಇದೆ ಟ್ಯಾಕ್ಸೇಷನ್ ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಜಮಾ ಆಗಿದೆ, ಎಷ್ಟು ಖರ್ಚಾಗಿದೆ ಎಲ್ಲ ಗೊತ್ತಾಗ್ಬೇಕಲ್ಲ ಸಭೆಗೆ. ಎಷ್ಟು ದಿನ ಹುಷಾರಿಲ್ಲ? ಯಾವಾಗ ಎಷ್ಟು ದಿನ ಹಾಜರಿದೆ ನಿಮ್ಗೆ? ಎಷ್ಟು ದಿನ ಅಂತ ಹಾಜರಿದೆ? ಅಟೆಂಡೆನ್ಸ್ ಯಾವಾಗಿಂದ ಇದೆ? ಮತ್ತೆ ಅವತ್ತಿನ 50 ರೂಪಾಯಿ ಇಲ್ವಾ? ಮೀಟಿಂಗ್ ದಿನ ರೆಸಲ್ಯೂಷನ್ ತಗೊಂಡ್ಬಂದು ತೋರಿಸ್ತೀರಾ? ಅವ್ರವ್ರ ಏನೇನು ರೆಡಿ ಮಾಡಿದ್ದೀರಾ ಕೊಡಿ, ಲೆಕ್ಚರ್ ಕೊಡಿ, ಅನೌನ್ಸ್ ಕೊಡಿ ಏನೇನಾಗಿದೆ ಅಂತ ಹೇಳಿ. ಯಾರ್ಯಾರು ನೋಟಿಸ್ ಕೊಟ್ಟಿದ್ರೆ ಇದೆಯಂದ್ರೆ ಅಕ್ನಾಲೇಜ್ಮೆಂಟ್ ಎಲ್ಲಿದೆ? ಇವಾಗ ಏನ್ ಸರ್ ಅಲ್ಲ, ಏನ್ ಮಾಹಿತಿ ಏನಿಲ್ಲ. ಒಬ್ರು ತೋರಿಸ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ತಂದ್ಕೊಡ್ಬೇಕಪ್ಪ.
ಕಮಿಷನರ್ ಸಾಹೇಬ್ರ, ನೀವಿಬ್ರು ಒಂದ್ ದಿನ ಮೊದಲು ನಾಳೆ ಮೀಟಿಂಗ್ ಇದೆ, ಏನೇನು ರೆಡಿ ಮಾಡುವ. ಸೂಪರಿಂಟೆಂಡೆಂಟ್ ಆಗಲಿ ನೀವಾಗಲಿ ಇಬ್ಬರು ಅದು ಮಾಡಬೇಕು. ನಮ್ಮ ಮುಂದೆ ಕೇಳಿದ್ರೆ ನಮ್ಗೇನು ಕೆಲಸ ಇಲ್ವಾ? ನಿಮ್ಮ ವ್ಯವಹಾರ ಎಲ್ಲ ನೋಡಕ್ಕೆ, ನಿಮ್ಮ ಮಾತಾಡೋದು ಕೇಳಕ್ಕೆ, ಅದೆಲ್ಲ ಮೊದಲೇ ಮಾಡಬೇಕು. ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇರೋದು. ಜವಾಬ್ದಾರಿ ನಿಮ್ಗೆ ಇರೋದು. ಯಾವಾಗ ಕಂಪ್ಲೀಟ್ ಮಾಡಿ ಮಾಡ್ಕೊಡ್ತೀರಾ? ಇಷ್ಟೇ. ಕಮಿಟ್ಮೆಂಟ್ ಕೊಡಕ್ಕೆ ರೆಡಿ ಇಲ್ಲ ಅಂದ್ರೆ ಇಬ್ರು ಈಗ ತಾವೇ ಹೇಳಿದ್ರ ಊರ್ ಮುಂದೆ ಜಾಗದಲ್ಲಿ ಟೆಕ್ನಿಕಲ್ ಈಗ ಚಾಲನೆ ಹಂಗೆ ಮುಂದುವರಿಸ್ತೀರಾ, ಇಲ್ಲ ಅದನ್ನ ತಡೆ ಹಿಡಿದು ಏನಾದ್ರು ಮತ್ತೆ ಅದಕ್ಕೇನಾದ್ರು ಕನ್ಸರ್ನ್ ನೀವೇನು ಎಸ್ಟಿಮೇಷನ್ ಅದೇನು ಟೆಕ್ನಿಕಲ್ ಇಶ್ಯೂಸ್ ಅದನ್ನೆಲ್ಲ ರೆಡಿ ಮಾಡಿ ಮತ್ತೆ ಶುರು ಮಾಡ್ತೀರಾ? ಅದನ್ನ ಈಗ ಸಭೆಗೆ ತಿಳಿಸಿ ಅಷ್ಟೇ. ಈಗ ಅಲ್ಲಿರೋದನ್ನ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ನೀವು ರೆಡಿ ಮಾಡಿ ಫಟಾಫಟ್ ಅಂತ ರೆಡಿ ಮಾಡೋ ಲೆವೆಲಲ್ಲಿಲ್ಲ. ಇದನ್ನೇ ಪ್ರಾಪರ್ಟಿ ಟ್ಯಾಕ್ಸ್ ರಿವೈಸ್ ಮಾಡಿ ಅದು ಸರ್ಕಾರದ ಆದೇಶ ಪ್ರಕಾರ ನಾವು ಮಾಡಿರುವಂಥದ್ದು. ಅದು ಇದರಲ್ಲೂ ಚರ್ಚೆ ಆಗಿದೆ, ಮೀಟಿಂಗಲ್ಲೂ ಚರ್ಚೆ ಆಗಿದೆ. ಅದು ಮತ್ತೆ ನಮ್ಮ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದೀವಿ. ಹೌದೌದು ಸರ್. ಈಗ ಅವರು ಕೇಳಿದಷ್ಟೇ, ಈಗ ಸಾರ್ವಜನಿಕರ ಮಾಹಿತಿ ಇರಬೇಕು. ಏನೇ ಟ್ಯಾಕ್ಸ್ ಬೋರ್ವೆಲ್ ಪಂಪು ಮೋಟ್ರು ಪ್ರಪೋಸಲ್ ಕೊಡಿ, ಬೋರ್ವೆಲ್ ಕೊಡ್ರಿ, ಅಲ್ಲಿಂದ ನೀರು ಸಪ್ಲೈ ಆಗ್ತಾ JLS ಮಾಡಿ ಪೈಪ್ ಲೈನ್ ಮಾಡಿ ಅಂತ ಹೇಳಿದ್ರು ಇಲ್ವಾ? ಅಲ್ಲಿ ಜನರಿಗೆ ಇನ್ನ ಅನುಕೂಲ ಆಗುತ್ತೆ. ಅಲ್ಲಿರೋದೆಲ್ಲ ಇನ್ನ ಡೆನ್ಸಿಟಿ, ಪೀಪಲ್ ಡೆನ್ಸಿಟಿ ಜಾಸ್ತಿ ಇನ್ನ ಮಾಡಿ ಇವಾಗ ಅಲ್ಲಿನ ಬಿಲೋ ಪವರ್ಟಿ ಜನ ಜಾಸ್ತಿ ಕಡಿಮೆ. ತೆಗ್ದಿರೋದು ಯಾರು ಅಥವಾ SAS ಅವರೇ ತೆಗ್ದಿದಾರ? ಅಲ್ಲಿ ರಿಸೀವ್ ಆದ್ಮೇಲೆ ಯಾವ ಪ್ರಾಪರ್ಟಿ ಎಷ್ಟಿದೆ ಅದ್ರ ಸಿಗ್ನೇಚರ್ ಸಮೇತ ಆಗಬೇಕು. RI ಅಥವಾ RO ಮಾಡಬೇಕು. ಇಲ್ಲಿವರೆಗೂ ಒಂದು ಲೆಕ್ಚರ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಲೆಕ್ಚರ್ ಮೇಂಟೈನ್ ಮಾಡ್ತಾರೆ. ಯಾವ ಪ್ರಾಪರ್ಟಿ ಕಲೆಕ್ಟ್ ಆಗಿದೆ, ಯಾವ ಪ್ರಾಪರ್ಟಿ ಕಲೆಕ್ಟ್ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಏನೇನು ಬರ್ಕೊಂಡಿರೋ ಎಲ್ಲ ಇನ್ಕಾಂಪ್ಲೀಟ್ ಮಾಹಿತಿ ಇದ್ದಾಗ ನಾವೇನು ಸರ್ ಅದನ್ನೇ ಒಂದು ವಿಷಯ ಅದು ಮಾಡಿದ್ದೀರಿ ಸರ್. ನಿಮ್ ಪಾರ್ಟ್ ಆಫ್ ವರ್ಕ್ ಟ್ಯಾಕ್ಸೇಷನ್ ಮಾಡೋದು ಇದಿರುತ್ತೆ ಅಷ್ಟೇ. ಅವ್ರ ಫೈನಾನ್ಷಿಯಲ್ ಏನೇ ಇದ್ರು ಅವ್ರು ಮೇಂಟೈನ್ ಮಾಡಬೇಕು. ಈಗ ಅವ್ರ ಪರ್ಫೆಕ್ಟ್ ಆಯ್ತು ಕೊಟ್ಟಿಲ್ಲ, ತರಿಸ್ಕೊಟ್ಟಿದೆ ಏನೇನು ಯಾವ್ದಾದ್ರು ಆಗಿದೆ ನೋಡೋಣ. ಎಮರ್ಜೆನ್ಸಿ ಏನೇನು ಮಾಹಿತಿ ಇರುತ್ತಲ್ಲ, ಯಾವ ಅಕೌಂಟ್ ಹೋದ್ಮೇಲೆ ನಿಮ್ನ ತಗೋಬೋದು ಸರ್. ನಿಮ್ಮ ಹತ್ರ ಏನಾದ್ರು ಬ್ಯಾಲೆನ್ಸ್ ನೋಡ್ಬೋದು. ಇವಾಗ ಲಾಸ್ಟ್ ಟೈಮ್ ಸ್ಟಾರ್ಟಿಂಗ್ ಕಮಿಟಿ ಮೀಟಿಂಗ್ ಅಲ್ಲಿ ಮಾಡಿ ಅಷ್ಟೇ. ಇಂಥ ಪರ್ಟಿಕ್ಯುಲರ್ ಮಾಡಿದ್ರು ಇಷ್ಟು ಟ್ಯಾಕ್ಸ್ ದೊಡ್ಡ ಇವರಿಗೆ 80 ಕಾಲೇಜು ಮತ್ತೆ ಇದಕ್ಕೆ ನೋಟಿಸ್ ಕೊಡಿ ಅಂತ ಹೇಳಿದ್ರೆ ನೋಟಿಸ್ ಕೊಟ್ಟು ಇದು ಮುಂದೆ ಕಲೆಕ್ಷನ್ 1,90,00,000 ಸರ್. 1,90,00,000 ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ರು ಸರ್? 1 ತಿಂಗಳು ಮಾಡಿದ್ರು ಸರ್. ಎಷ್ಟು ದಿನ ಆಯ್ತು? 1ನೇ ತಾರೀಕಿಂದ
ಕೆಲಸನೇ ಮಾಡ್ತಿಲ್ಲ ಕಂಟಿನ್ಯೂ. ಅಧ್ಯಕ್ಷರೇ, ಬರೀ ಈಗ ಓವರಲ್ ಆಗಿ ಹೇಳ್ತಾ ಇದ್ದಾರೆ, ಅದ್ರದ್ದು ಏನಾದರೂ ಡೀಟೇಲ್ಸ್ ಹಾಂ ಕೊಡ್ತೀವಿ ಸರ್, ಇದೆ ಸಭೆ ಕೊಡಕ್ಕೆ. ಇವಾಗ ನೀವೇನೇನು ಮಾಡಿದ್ದೀರಾ ಕ್ರಮಗಳು ಏನೇನು ತಗೊಂಡಿದ್ದೀರ 45 ದಿನದಿಂದ ಕೋವಿಡ್ ಸೆಕೆಂಡ್ ಲಾಕ್ಡೌನ್ ರಿಲೀಸ್ ಆದಾಗಿಲ್ಲ ಆ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿ. ಆ ಡೀಟೇಲ್ ಏನು ಹೇಳಿದ್ರ ಅದರ ಡಾಕ್ಯುಮೆಂಟೇಶನ್ ಎಲ್ಲ ಸಭೆಗೆ ಬಂದಿದೆ. ಸರ್. ಇವಾಗ ಡಾಕ್ಯುಮೆಂಟ್ ಇಲ್ಲ ಸರ್. ಈಗ ನಾವು ಇದು ಸ್ಟೇಟ್ಮೆಂಟ್ ತಗೋಬೇಕು ಸರ್, ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಕೊಡ್ತೀವಿ ಸರ್. 1,90,00,000 ಮಾಡಿದ್ರು ಸರ್. ಅದಕ್ಕೆ ಸೂಪರ್ಟೆಂಟ್ ಅವರು ನೆನ್ನೆ ಎಲ್ಲ ಚೆಕ್ ಮಾಡಿದ್ರು ಸರ್, ಆನ್ಲೈನಲ್ಲಿ 1,90,00,000 ಆಗಿದೆ ಸರ್. ಇವಾಗ ಎಷ್ಟು ಪರ್ಸೆಂಟೇಜ್ ವರ್ಗು ಆಗಿದೆ? ನೀವು ನೋಟಿಸ್ ಇಲ್ಲಿ ಕೊಟ್ಟಿದ್ದೀರಲ್ಲ, ನೋಟಿಸ್ ಇಲ್ಲಿ ಕೊಟ್ಟಿದ್ಮೇಲೆ ಎಲ್ಲರ ಹತ್ರ ಡೇಟಾ ಕಲೆಕ್ಟ್ ಮಾಡಿದ್ರಾ? ಇಲ್ಲ ಸರ್, ನೋಟಿಸ್ ಕೊಟ್ಟು ಮೊದಲನೇ ನೋಟಿಸ್ ಕೊಟ್ಟು ಎರಡನೇ ನೋಟಿಸ್ ಕೊಟ್ಟು, ಆದರೆ ಕೋವಿಡ್ ಬಂದಾಗಿಂದ ಮಾಡಕ್ಕೆ ಹೋಗಲಿಲ್ಲ. ಇವಾಗ 5% ಡಿಸ್ಕೌಂಟ್ ಇರೋದ್ರಿಂದ ಮೊದಲನೇದಾಗಿ ಡಿಸ್ಕೌಂಟ್ ಇದನ್ನ ನಾವು ಸಾರ್ವಜನಿಕ ಪ್ರಕಟಣೆ ಮಾಡಿದ್ದೀವಿ. ಆಟೋದಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ, ಡೈಲಿನೂ ಕಲೆಕ್ಷನ್ ಆಗ್ತಾ ಇದೆ ಸರ್. ಇವಾಗ 45 ದಿನ ಆಯ್ತು. ಕಾಮಗಾರಿ ನಿರ್ವಹಿಸ್ತಾ ಇದೆ. ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಒಬ್ಬರು ಆ ಜಾಗ ನಂದು ಅಂತ ಹೇಳಿ ನಂದು ಜಾಗದಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟರು. ಆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದಾಗ ನಮ್ಮ ನಗರಸಭೆ ಸುತ್ತಾಗಿದ್ದು 75 ವರ್ಷಗಳಿಂದ ಅದು ನಮ್ಮ ನಗರಸಭೆ ಹೆಸರಲ್ಲಿದೆ. ಜಾಗದ ಬಗ್ಗೆ ಯಾವುದೇ ಇಲ್ಲ, ಜಾಗ ನಮ್ಮದು ಅಂತ ಹೇಳಿ ಅವರಿಗೆ ತುಂಬ ಕೊಟ್ಟಿದ್ದೀವಿ. ಮತ್ತೆ ಯಾವುದೇ ರೀತಿ ನಿಮಗೆ ತೊಂದರೆ ಆಕ್ಷೇಪಣೆ ನೀಡಿದಲ್ಲಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬಹುದು. ನ್ಯಾಯಾಲಯದಲ್ಲಿ ತಡೆಯಾಗತ್ತಂದ್ರೆ ಮತ್ತೆ ನ್ಯಾಯಾಲಯದಲ್ಲಿ ನಿಮ್ಮ ಆಸ್ತಿ ನಿಮ್ಮ ಜಾಗ ಅಂತ ಏನಾದರೂ ಮಾಡಿದರೆ ಅದರ ತಕ್ಕಂತೆ ಕ್ರಮ ವಹಿಸಬೇಕು ನಾವು ಹೇಳಿದ್ದೀವಿ. ಮುಂದುವರೆದು ಸದರಿ ಕಾಮಗಾರಿ ಸರ್ಕಾರದ ಅನುದಾನದಿಂದ ನಿರ್ವಹಿಸುತ್ತಿದ್ದ ಕಾಮಗಾರಿಯಾಗಿದೆ. ಮತ್ತೆ ಜಿಲ್ಲಾಧಿಕಾರಿಗಳು ಕೌನ್ಸಿಲ್ ಸಭೆ ಇವೆಲ್ಲ ಆಗಿ ಅಪ್ರೂವಲ್ ಆಗಿರುವಂಥ ಕಾಮಗಾರಿ ಆಗಿರೋದ್ರಿಂದ ನಮ್ಮ ಕರ್ತವ್ಯ ಏನಿದೆ ಕಾಮಗಾರಿ ನಿರ್ವಹಿಸಲು ಅದನ್ನ ನಾವು ಮಾಡಿದ್ದೀವಿ. ಸದರಿ ಅನುದಾನದ ಬಗ್ಗೆ ಆಕ್ಷೇಪಣೆಗಳಿದ್ದಲ್ಲಿ ಏನಾದರೂ ಕೋರ್ಟ್ ಇದೆ, ಮೇಲಧಿಕಾರಿಗಳಿದ್ದಾರೆ, ಅಲ್ಲಿಂದ ಏನಾದರೂ ತಡೆಯಾಗಬೇಕಂದ್ರೆ ನಾವು ಖಂಡಿತ ಕಾಮಗಾರಿನ ಸ್ಟಾಪ್ ಮಾಡ್ತೀವಿ. ಸರ್, ಈಗ ಪ್ರಶ್ನೆನೇ ಇಲ್ಲ. ಆ ವಿಚಾರ ನಿಮ್ಗೆ ಯಾರು ಕೇಳಿಲ್ಲ. ಇಲ್ಲಿ ಕೇಳಿರೋದು ಅಲ್ಲಿಗೆ ವಾಟರ್ ಸೋರ್ಸ್ ಏನಿದೆ ಸುತ್ತಮುತ್ತ ಇರೋ ಓವರ್ ಹೆಡ್ ಟ್ಯಾಂಕ್ ಕಂಪ್ಲೀಟ್ ಫಿಲ್ ಆಗ್ತಾ ಇದೆಯಾ ಇಲ್ವಾ, ಅದಕ್ಕೆ ಸೋರ್ಸ್ ಇದೆಯಾ ಇಲ್ವಾ, ಅದರಿಂದ ಜನರಿಗೆ ಏನ್ ತೊಂದರೆ ಆಗ್ತಾ ಇದೆಯಾ ಅಥವಾ ಅವ್ರ ತೊಂದರೆಗಳನ್ನ ಕಡಿಮೆ ಮಾಡೋಕ್ಕೆ ಏನ್ ಮಾಡಬೇಕು. ಇಲ್ಲಿ ಕೇವಲ ಒಂದು GSL ನಿರ್ಮಾಣ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೊಂದು ವಾಟರ್ ಸೋರ್ಸ್ ಇರಬೇಕು. ಕ್ವಶನ್ ಆಗತ್ತೆ, ಹೌದಾ ಅಲ್ವರ? ಈಗ 20 ದಿವಸ ತಾವು ಹೇಳ್ತೀರಾ, ಸಾರ್ವಜನಿಕರಿಂದ ದೂರ ಬಂದ ಮೇಲೆ ನೀವು ಹೋಗಿ ಅದನ್ನ ಚರ್ಚೆ ಮಾಡಬೇಕಾಗಿರೋದು ನಿಮ್ಮ ಸಂಬಂಧ ಅಲ್ವಾ? ಹೋಗಿದ್ದಾರೆ ಅಲ್ಲ ಸರ್, ಅದು ಬೇಕಾಗಿಲ್ಲ ಸರ್. ಓಕೆ ಸರ್, ಯಾರು ಸರ್ ಅನ್ನೋನ್ ಪರ್ಸನ್ ಮಾಡಿದ್ದಾರೆ. ಒಂದು ನಿಮಿಷ, ಈಗ ಅನ್ನೋನ್ ಪರ್ಸನ್ ಮಾಡಿದ್ದಾರೆ ಸರ್. ಅಕ್ಕ ಒಂದು ನಿಮಿಷ ಸರ್, ಈಗ ಅನ್ನೋನ್ ಪರ್ಸನ್ ಈಗ ಕ್ವಶನ್ ಮಾಡಿದ್ದಾರೆ. ಆರ್ವ ಸಾಹೇಬ್ರೆ ದಯವಿಟ್ಟು ಕೇಳಿಲಿ, ಅನ್ನೋನ್ ಪರ್ಸನ್ ಅಪೀಲ್ ಮಾಡಿದ್ದಾರೆ, ಈಗ ಕ್ವಶನ್ ಮಾಡಿದ್ದಾರೆ. ಈಗ ಅದರಲ್ಲಿ ಆಗಿರೋ ಅವ್ಯವಹಾರ ನಿಜ ಸುಳ್ಳ ಅನ್ನೋದನ್ನ ತನಿಖೆ ಆಗಬೇಕು. ತನಿಖೆ ಆಗಿಬಿಟ್ಟು ಅದನ್ನು ಸಾರ್ವಜನಿಕರಿಗೆ ಮಾಹಿತಿ ಕೊಡಿ. ವೆದರ್ ಇದ್ರೆ ಇಲ್ಲ ಅನ್ನೋದನ್ನ ನಮಗೆ ತಿಳಿಸಿ ಸಭೆಗೆ. ತನಿಖೆ ದಾಟಿ ಈಗ ಮಾಹಿತಿ ಎಷ್ಟಿಂದ ಕೊಡ್ತೀರ ನೋಡಿ. ಕಮಿಷನರ್ ಸಾಹೇಬ್ರೆ, ನೀವು ಕೇಳಬೇಕು. ಮೀಟಿಂಗ್ ಹೋಗ್ತಾ ಇದ್ದೀವಲ್ಲ, ಏನೇನು ಕೇಳ್ತಾರೆ, ಏನು ರಿಕಾರ್ಡ್ ಡಾಕ್ಯುಮೆಂಟ್ ಕೊಡಲ್ಲ ಸರ್, ಡಾಕ್ಯುಮೆಂಟ್ ಪ್ರೂಫ್ ಏನು ಕೊಡಲ್ಲ. ಹೇಳಿದ್ರೆ ಸಾಕು. ಈ ಪ್ರೊಸೀಡಿಂಗ್ಸ್ ಯಾರು ಮಾಡ್ತಾ ಇದ್ದೀರಾ? ಯಾರು ಮಾಡ್ತಾ ಇದ್ದೀರಾ ಪ್ರೊಸೀಡಿಂಗ್ಸ್? ಮಿನಿಟ್ಸ್ ಇದೆಲ್ಲ ಬರ್ಕೊಳ್ಳಿ, ಇದು ರೆಕಾರ್ಡ್ ಮಾಡಿ. ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಕೊಡಲ್ಲಂತೆ, ಡಾಕ್ಯುಮೆಂಟ್ ಪ್ರೂಫ್ ಪೌರಾಯುಕ್ತರು ನೀಡಲ್ಲ ಅಂತ ಇದ್ದಾರೆ. ಅದನ್ನೆಲ್ಲ ಮಿನಿಟ್ಸ್ ಅಲ್ಲಿ ಆ್ಯಡ್ ಮಾಡಿದ್ರು, ರೆಕಾರ್ಡ್ಗೆ ಹೋಗ್ಲಿ ಅದೆಲ್ಲ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಬರೀತಾ ಇದ್ದೀರಾ? ಏನ್ ಬರ್ದಿದ್ದೀರಾ? ಲಾಸ್ಟ್ ಟೈಮ್ ಮೀಟಿಂಗ್ ಆಯ್ತಲ್ರಿ, ಕಮಿಟಿ ಮೀಟಿಂಗ್ ತಗೊಂಬನ್ನಿ, ತೋರಿಸಿ ನೋಡೋಣ. ರೆಕಾರ್ಡ್ ಮಾಡಿ ತೋರಿಸಿ. ಏನಕ್ಕೆ ಮಾಡಬೇಕು ನಾವು ಮೀಟಿಂಗ್ಸ್?
ಸೈನ್ ಮಾಡಿದ್ದೀರಾ? ಯಾರ್ಯಾರು ಕೊಟ್ಟಿದ್ದೀರಿ ಅದು? ಇನ್ನೇ ಕೊಡ್ತೀರಾ? ಇನ್ನೊಂದು 4 ಮೀಟಿಂಗ್ ಆಗೋದಿಲ್ಲ. ಈಗ ಅಧ್ಯಕ್ಷರೇ ರೆಡಿ ಮಾಡಿದ್ದೇವೆ. ಅದೇ ಹೇಳ್ತಿರೋದು. ಯಾಕೆ ಇವತ್ತು ಮೇಂಟೈನ್ ಮಾಡಿಲ್ಲ? ರೆವಿನ್ಯೂ ಸೆಕ್ಷನ್ ಅವ್ರು ಮಾಡ್ತಾರೋ ಇಲ್ಲ ನೀವು ಅಕೌಂಟ್ ಸೂಪರ್ಡೆಂಟ್ ಮಾಡ್ತಾ ಇದ್ರು ಅದನ್ನ ನಮ್ಗೆ ಈಗ ಸಭೆಗೆ ಯಾಕೆ ತಂದಿಲ್ಲ ನೀವು ಯಾಕೆ ಪ್ರೊಡ್ಯೂಸ್ ಮಾಡಿಲ್ಲ? ಫೈನಾನ್ಸ್ಗೆ ಇಂಟರ್ಲಿಂಕ್ ಸರ್ ಅದು ಫೈನಾನ್ಸ್ ಬಂದಾಗ ನೀವು ಕೊಟ್ಟರೆ ಹೌದು ಪ್ರೂಫ್ ಕೊಡಿ ನಮ್ಮ ಬಾಯ್ ಮಾಡಿ ಡಾಕ್ಯುಮೆಂಟ್ ಕೊಟ್ಟರೆ ನಾವು ಬೇರೆಯವ್ರು ಹೇಳ್ಬೇಕಲ್ವಾ ರೆಸ್ಪಾನ್ಸಿಬಲ್. ನಾವು ಮೀಟಿಂಗ್ ಅಲ್ಲಿ ಕೂತ್ಕೊಂಡ ಮೇಲೆ ಕಸ್ಕೊಡ್ತೀನಿ ಅಂತ ಹೇಳೋದಲ್ಲ ಸಿಸ್ಟಮ್. ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಕೇಳಿದಾಗ ಕಸ್ಕೊಡ್ತೀನಿ ಅನ್ನೋದಲ್ಲ ಸಿಸ್ಟಮ್ ಸರ್. ನೀವು ಮುಂಚೆನೆ ಎಲ್ಲ ರೆಡಿ ಮಾಡಿ ಮೀಟಿಂಗ್ ತಗೊಂಡ್ಬಂದು ಪ್ರೊಡ್ಯೂಸ್ ಮಾಡಬೇಕು ನೀವು. ಅದು ಮೇಡಮ್ ನಾವು ನಮ್ಮ ಕೈಯಲ್ಲಿ ಸರ್, ನೀವು ಕೈಯಿಂದ ಅಲ್ಲಲ್ಲ, ನಾವು ಬರ್ತಾ ಇಲ್ಲ ಮೇಡಮ್ ಅಲ್ಲ. ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ಮುರ್ಲಾ ಬೈ ಮುರ್ಲಾ ಬೈ ನಗರದ ಮುಂದೆ ಸ್ಥಳದಲ್ಲಿ ಜೆಎಸ್ಎಲ್ ನಿರ್ಮಿಸುವ ಕಾಮಗಾರಿಯನ್ನು ನಡೆಯುತ್ತಿರುವ ಜಾಗದ ದಾಖಲೆಗಳನ್ನು ಪರಿಶೀಲಿಸಿ ವರದಿ ನೀಡುವವರಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ಎಂ ರೇಖಾ ಉಮೇಶ್ ಅಧ್ಯಕ್ಷರು ನಗರಸಭೆ ಚಿಂತಾಮಣಿಯವರು ಚಿಂತಾಮಣಿ ನಗರದ 25ನೇ ವಾರ್ಡಿನಲ್ಲಿ 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ 1 ಲಕ್ಷ ಸಾಮರ್ಥ್ಯದ GLSR 15 ಲಕ್ಷ ರೂಪಾಯಿಗಳನ್ನು ವೆಚ್ಚದೊಂದಿಗೆ ನಿರ್ಮಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾವಧಿಯಲ್ಲಿ ಅನುಮೋದನೆ ನೀಡಿದ್ದು ಸದರಿ ಉದ್ದೇಶಿತ ಕಾಮಗಾರಿಗೆ ನೀರಿನ ಮೂಲವಾಗಲು ಹಾಗೂ ವರದಾದಿ ಬೆಟ್ಟದಲ್ಲಿರುವ 5 ಲಕ್ಷ ಲೀಟರ್ ಸಾಮರ್ಥ್ಯದ OHTಗೆ ನೀರಿನ ಲಭ್ಯವಿದೆಯೇ ಮತ್ತು ಸುತ್ತಮುತ್ತಲು ಇನ್ನೂ ಹಲವಾರು GLSR ಸಬ್ಗಳಿದ್ದು ಅವರಿಗೆ ನೀರಿನ ಲಭ್ಯವಿದೆಯೇ? ಈ ಕಾಮಗಾರಿಯ ಬಗ್ಗೆ ಚಿಂತಾಮಣಿ ನಗರಸಭೆಯ ತಾಂತ್ರಿಕ ಶಾಖೆಯ ನೀರು ಸರಬರಾಜಿಗೆ ವಾಟರ್ ಬ್ಯಾಂಕ್, ಜೈಲಿ, ಎಡಬದಿ ಹಾಗೂ ಕಾಮಗಾರಿಗಳ ನ್ಯೂನ್ಯತೆಗಳಿಂದ ಕೂಡಿದ್ದು ಈ ಕಾಮಗಾರಿಯನ್ನು ತಡೆಹಿಡಿದು ಮುಂದಿನ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಪಡೆಯುವವರೆಗೂ ಕಾಮಗಾರಿಯನ್ನು ತಡೆ ಹಿಡಿಯಲು ಉಲ್ಲೇಖದ ರೀತಿಯ ಸದರಿರವರು ಈ ಕಚೇರಿಗೆ ಮನವಿಯನ್ನು ಸಲ್ಲಿಸಿರುತ್ತಾರೆ. ಮುಂದುವರೆದು ಮನವಿಯನ್ನು ಪರಿಶೀಲಿಸಲಾಯಿತು. ಸದರಿ ಕಾಮಗಾರಿಯ ಜಾಗಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ 3 ದಿನಗಳಲ್ಲಿ ಸ್ಪಷ್ಟ ಅಭಿಪ್ರಾಯಗಳೊಂದಿಗೆ ಈ ಕಚೇರಿಗೆ ದಾಖಲೆಗಳೊಂದಿಗೆ ವರದಿಯನ್ನು ಸಲ್ಲಿಸಲು ಸೂಚಿಸಿದೆ. ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಚಿಕ್ಕಬಳ್ಳಾಪುರ ಜಿಲ್ಲೆ. ಬೈ 9th ರಿಪೋರ್ಟ್ ರೆಡಿ ಮಾಡಿ 10th ಸಬ್ಮಿಟ್ ಮಾಡಬೇಕಾಗಿತ್ತು. ಈ ವಿಚಾರವಾಗಿ ಕಮಿಷನರ್ ಮಾಡಿ 15ನೇ ಹಣಕಾಸು ಯೋಜನೆ ಆಕ್ಷನ್ ಪ್ಲಾನ್ ಮಾಡಿ ಜಿಲ್ಲಾಧಿಕಾರಿ ಕಳಿಸಿ ಜಿಲ್ಲಾಧಿಕಾರಿಗಳನ್ನು ಅನುಮೋದನೆ ಮಾಡಿ ಟೆಂಡರ್ ಕರೆಯುವಂಥ ಕಾಮಗಾರಿ ಆಗಿರುತ್ತೆ. ಸೊ ಸದರಿ ಕಾಮಗಾರಿಗೆ ಟೆಂಡರ್ ಕರೆದು ತದನಂತರ ಟೆಂಡರ್ ಅಪ್ರೂವಲ್ನ ಕೊಡಿ ನಾವು ಮಾಹಿತಿ ನಿಮ್ಮನ್ನು ಚೆಕ್ ಮಾಡಿ ಚೆಕ್ ಮಾಡಬೇಡ ಸರ್. ನೀವೇ ಸುಪ್ರೀಮು, ನೀವು ಕೊಡಿ ಫಸ್ಟ್. ಹೋಗೋದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಅಂತ ಹೋಗ್ತಾ ಇರೋದು ಏನಂತ ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ನೀವು ಮಾಹಿತಿ ಕೊಟ್ಟಿದ್ದಾರೆ. ಒಂದು ನಿಮಿಷ ಸರ್, ಈಗ ಒಂದು ನಿಮಿಷ ಮಾಹಿತಿ ಏನ್ ಮಾಹಿತಿ ಕೊಡ್ರಿ? ಎಷ್ಟು ಕಲೆಕ್ಷನ್ ಆಗಿದ್ದೀರಿ, ಎಷ್ಟು ಖರ್ಚು ಮಾಡ್ಕೊಂಡಿದ್ರ, ಎಷ್ಟು ಫಿನಾನ್ಸ್ ಈಗ ಆಯ್ತು ಸರ್. ಈಗ ಟ್ಯಾಕ್ಸೇಷನ್ ಪ್ರೋಸೆಸ್ ಏನ್ ಮಾಡಿದ್ರೆ ಸಭೆ ಕಳಿಸಿ ಸರ್. ಹೌದು ಸರ್. ಈಗ ಟ್ಯಾಕ್ಸೇಷನ್ ಏನ್ ಪ್ರೊಸೀಜರ್ ಮಾಡಿದ್ರ, ಯಾಕೆ ನೋಟಿಸ್ ಕೊಟ್ಟಿದ್ರ, ಏನು ಅನ್ನೋದನ್ನ ಸಭೆ ಕೊಡಿ ಅಂತ ಕೇಳ್ತಾ ಇವಾಗ ಇದ್ದೀವಿ. ಸಾರ್ವಜನಿಕರಲ್ಲಿ ಒಂದು ಬಂದಿದೆ, ಟ್ಯಾಕ್ಸ್ ಎಲ್ಲ ಹೈಕ್ ಮಾಡಿದ್ದಾರೆ, ಯಾವ ಮುನ್ಸಿಪಲ್ ಮಾಡಿದ್ರೆ ಸುಮ್ಮನೆ ಸಿಕ್ಕಾಪಟ್ಟೆ ವರಿಷ್ಠತೆ ಮಾಡಿದ್ದಾರೆ ಸೈಟ್ ವ್ಯಾಲ್ಯೂ ಎಲ್ಲ ಅಂತ. ಇಲ್ಲಿವರೆಗೂ ಸಾರ್ವಜನಿಕರಿಗೆ ಮುಂದೆ ಒಂದು ಮಾಹಿತಿ ಕೊಟ್ಟಿದ್ದೀರಾ? ಇವಾಗ ಟ್ಯಾಕ್ಸೇಷನ್ ಸ್ಟೇಟ್ ಗೌರ್ಮೆಂಟ್ ಇಂದ ಸಿಂಪಲ್ ಆಯಿತು. SR ರೇಟ್ ಚೇಂಜ್ ಆಯಿತು. ಲೇಟೆಸ್ಟ್ SR ರೇಟ್ ಮೇಲೆ ಒಂದು ಅರೌಂಡ್ 60,000 ಎಂಟ್ರೀಸ್ ಆಯಿತು. ಅದ್ರ ಮೇಲೆ ಮಾಡಿದ್ದೀರಾ ಅಂತ ಕೊಟ್ಟಿದ್ದೀರಾ ಮಾಹಿತಿ?
ಯಾರು ಕೊಟ್ಟಿದ್ದೀರಾ? ನೋಟಿಸ್ ಕೊಡಲ್ಲ. ಯಾವ ನೋಟಿಸ್ ಕೊಡಲ್ಲ? ಪ್ರತಿಯೊಬ್ಬರಿಗೂ ಯಾವ ಮೀಟಿಂಗ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಇಟ್ಟಿದ್ರೆ ಕೋವಿಡ್ ಪ್ರೋಸೆಸ್ ಅಂತ ಯಾರು ಗೊತ್ತಿಲ್ಲಲ್ಲ. ಇವಾಗ ಪ್ರತಿಯೊಬ್ಬರು ಏನ್ ಹೇಳ್ತಾ ಇದ್ರೆ ಕೌನ್ಸಿಲ್ ಬಾಡಿ ಬಂತು, ಕಂದಾಯ ಅನೌನ್ಸ್ ಬಂತು, ಈ ತರ ನಡೀತಾ ಇದೆ ಅಂತ ಕೆಲಸ ಇಲ್ಲ. ನಮಗೆ ಪವರ್ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಕೊಡ್ಬೇಕಾಗಿರೋ ರೂಲ್ ಅದು ಹೌದಾ? ಅದ್ರ ಸುತ್ತಲೇ ಒಂದು ಪ್ರೊಡ್ಯೂಸ್ ಮಾಡಿ ಹೇಳಿ. ಸರ್ಕಾರದ ಸುತ್ತೋಲೆ ಏನು ಗೊತ್ತು ಆ ಆದೇಶದ ಪ್ರಕಾರ ನಾವು ನಮ್ಮ ರೇಟ್ಸ್ ಇಂದ ಮಾಡಿ ಮತ್ತೆ ಮುಂಚೆ 2005 ಗೈಡ್ಲೈನ್ಸ್ ಇತ್ತು. ಆ ಗೈಡ್ಲೈನ್ಸ್ ಬಿಟ್ಟು ಇವಾಗ ಲೇಟೆಸ್ಟ್ ನಮ್ಮ ಸಬ್ಜೆಕ್ಟ್ ಏನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ನಾವು ನಮ್ಮ ಟ್ಯಾಕ್ಸ್ ಅನ್ನ ರಿವಿಷನ್ ಮಾಡಬೇಕು ಅಂತ ಆರ್ಡರ್ ಆಗಿದೆ. ಅದ್ರ ಪ್ರಕಾರ ನಾವು 4 ತಿಂಗಳಿಂದ ಇರೋ ಟೈಮಿಗೆ ಹೇಳಿ ಕಮಿಷನರ್ ಅವರು ಹೇಳಿ. ಅದ್ರ ಬಗ್ಗೆ ರಿಪೋರ್ಟ್ ಮಾಡೋಕ್ಕೆ ಯಾವುದೋ ಒಂದು ಭೂಗತಿ ಬಂದಿದೆ, ಯಾವುದೋ ಒಂದು ಭೂಗತಿ, ಯಾವುದೋ ಒಂದು ಹೆಸರು ವಿಳಾಸ ಫೋನ್ ಬರೋದು ಏನಿಲ್ಲ. ಭೂಗತಿ ಬಂದು ಸೂಪರಿಂಟೆಂಡೆಂಟ್ ಮತ್ತು ಆರ್ಒ ಇಬ್ರು ಲೆಟರ್ ಬಂದ ತಕ್ಷಣ ರೆಫರ್ ಮಾಡಿದ್ದೀನಿ. ಮತ್ತೆ ಮಾಹಿತಿನೇ ಇಲ್ಲ. 10 days ಆಗಿದೆ. 10 ದಿನ ಮುಂಚೆ ಕೊಟ್ಟಿದ್ದೀನಿ. ನಮ್ಮಲ್ಲಿ ಒಂದು ಎಷ್ಟು ನನ್ನಿಂದ ಈ ಲೆಟರ್ ಬಂದ ಮೇಲೆ ನನ್ನಿಂದ ಒಂದು ನಿಮ್ಮ 15 ದಿನ ಇನ್ನೊಂದು 4 ತಿಂಗಳು ಇವ್ರಿಗೆ 10 ದಿನ ಹೀಗೆ ಮೇಡಮ್ ಅವರು ಮಾಹಿತಿ ಕೊಡೋವರೆಗೂ ನೀವು ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ? ಹೌದೌದು ಅದೇ ಸರ್, ಇದು ಏನು ಅರ್ಥ ಆಗತ್ತೋ ಗೊತ್ತಾ ಆರ್ವ ಸಾಹೇಬ್ರೆ, ಇದು ಏನು ಅರ್ಥ ಆಗತ್ತೋ ಗೊತ್ತಾ? ನಗರಸಭೆಯ ಕಾರ್ಯವೈಖರಿ ಬಗ್ಗೆ